ಹೇಳಿ ಮಗ. ಬಟ್ಟೆ ಇರೋವನ್ನೆಲ್ಲ ತುಂಬ್ಕೊಂಡು ಬಟ್ಟೆ ಹೋಗಿ ಕೊಯ್ತಾವನಿ. ಗಾಪ್ ಗಿಬ್ರಿ ಆಗ್ಬಿಟ್ಟಿ ಅಂತ ಹೇಳ್ದೆ ಕಣವ. ಅಮ್ಮ ಗಿಮ್ಮ ಬಂದ್ರೆ ಹೊಲ್ದಿಂದ ಹೇಳ್ಬಿಡು ಬಟ್ಟೆ ತುಂಬ್ಕೊಂಡು ಹೋಯ್ತು ಅಂತ. ಬಟ್ಟೆ ಹೋಗಿ ಕೊಯ್ತಿದ್ದೀರಾ? ಆಗ್ಲೇ ನೋಡಿ ಬಿಸಿಲೆಲ್ಲ ಬಂದದೆ, ತಲೆಗಿಲೆ ಸುಡೋಕಿಲ್ವಾ? ಬುಡಿ ಸಂದೆ ಮೇಲೆ ಹೋಗೈತದೆ, ನಾನು ಬರ್ತೀನಿ ಮಗ. ಸಂದೆ ಸಂದೆ ಅನ್ಕೊಂಡ್ರೆ ಬೇರೆ ಭಂಗ ಮಾಡೋದು ಹೆಂಗೆ? ಅದಕ್ಕೆ ಈಗ ಬಟ್ಟೆ ಗಿಟ್ಟೆ ಒಗ್ದಾಕ್ಬಿಟ್ರೆ ಇನ್ನೇನು ಕೆಲಸ ಇದ್ದದು ಏನೂ ಇಲ್ಲ. ನಾನು ಹೊಲ್ಕಿಲ್ಕ್ಕೆ ಹೋಗ್ಬಿಟ್ಟು ಅದು ಹೆಂಗಿರೋದು ಏನು ಅಂತ ನೋಡ್ಕಿಡ್ಕೊಂಡು ಬರ್ತೀನಿ. ಅದಕ್ಕೆ ಕಣ್ಮಗ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಒಮ್ಮಯಿ ತಲೆನೋವು ಇರೋಕ್ಕಿಲ್ಲ. ಇಲ್ಲಾಂದರೆ ಅಯ್ಯೋ ಪಾತ್ರೆ ತೊಳೆದಿಲ್ಲ, ಬಟ್ಟೆ ಒಗ್ದಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ತಲೆನೋವು ಬಂದ್ಬಿಡ್ತದೆ. ಆಮೇಲೆ ಅಲ್ಲಿ ನಿಮ್ದೇಗೆ ಇರೋಕೆ ಹೋಯ್ಕಿಲ್ಲ, ಎಷ್ಟೊತ್ತಿಗೆ ಹೋಗಿ ಬರೋಣ ಅನ್ನಂಗೆ ಆಗಿರ್ತದೆ ಅವ. ಅದಕ್ಕೆ ಒಂದು ಕೆಲಸನೂ ಮಡಿಕೋಬಾರ್ದು, ಎಲ್ಲನೂ ಮುಗಿಸ್ಕೊಬಿಡ್ಬೇಕು ಅವ. ಅದಕ್ಕೆ ಬಟ್ಟೆ ಹೋಗೋ ಬರ್ತೀನಿ. ಅಮ್ಮ ಎಲ್ಲ ಹೊಲ್ದಿಕ್ಕೆ ಹೋಗೋದೆ ಬರ್ತೀನಿ ನೋಡ್ಕೊಂಡು ಅಂತ ಅಂತೂ ಆಗಲೇ ಹೋಯ್ತು. ಬಂದಿದ್ರೆ ಬಟ್ಟೆ ಹೋಗಕ್ಕೆ ಹೋಗೋದೆ ಅತ್ತೆ ಅಂತ ಅಂದ್ಬಿಡವ. ಅತ್ತೆ ನಾನು ಬರೋಣ ನಿಮ್ಮ ಜೊತೆ? ಅಯ್ಯೋ ಬಿಡು ಮಗ ಬಿಡು, ಬೇಡ. ಇರೋದು ಸ್ವಲ್ಪ ಬಟ್ಟೆ, ಅದಕ್ಕೆ ಯಾಕೆ ಇಬ್ಬಿಬ್ರು ಹೋಗೋದು? ಎಷ್ಟೊತ್ತು ಹೋಗ್ಬಿಟ್ಟು ಅಕ್ಕ ಬರ್ತೀನಿ ಬಿಡು. ಮತ್ತೆ ಮನೇಲಿ ಒಂದೆರಡು ಪಾತ್ರೆವೆ, ಅದೇ ಈಗ ನಾಷ್ಟಕ್ಕೆ ಇಷ್ಟ ಮಾಡಿದ್ವಲ್ಲ. ಆಮೇಲೆ ಸಾರಿಗಿರು ರಾತ್ರಿ ಸಾರೆಲ್ಲ ಇತ್ತು, ಈಗ ಬೆಳಗ್ಗೆ ಎಲ್ಲ ಖಾಲಿ ಆಗದೆ. ಆ ಪಾತ್ರೆಗಳು ಆಮೇಲೆ ರಾತ್ರಿ ಮಾಡಿ ಇಟ್ಗಳು ಅವೆಲ್ಲ ಖಾಲಿ ಆದಮೇಲೆ ಇಟ್ಟಿನ ಪಾತ್ರೆ ಎಲ್ಲ ಏನೇನೋ ಅವೆ ಸಾಮಾನುಗಳು, ಮನೆ ಸಾಮಾನುಗಳು. ಈ ಪಾತ್ರೆ ಬೆಳಗವಂತೂ ಗುಡ್ಡೆ ಹಾಕವೆ, ಒಮ್ಮೆಗೆ ತಗೊಬಂದ್ಬಿಡೋಣ. ಹೆಂಗಿದ್ರು ಇಲ್ಲಿ ಕೂತ್ಕೊಂಡ್ರು ಬೆಳಗ್ಲೇಬೇಕು. ಅದಕ್ಕೆ ಒಮ್ಮೆಗೆ ನೀರು ಜಾಸ್ತಿ ಇರ್ತವೆ, ಕಾವಿಗೆ ಉಲೆಗೆ ಹೊಂಟೋಗ್ಬಿಟ್ರೆ ಒಮ್ಮೆಗೆ ಅಚ್ಚುಕಟ್ಟಾಗಿ ಬೆಳಿಕೋಬೋದು. ನೀವು ಬಟ್ಟೆ ಒಕ್ಕಳಿ, ನಾನು ಪಾತ್ರೆ ತೊಳ್ಕೊತೀನಿ, ಹಾಗೆ ಸರಿ ಆಯ್ತದೆ. ಅಯ್ಯೋ ಮಗ ಮನೇಲೇ ನೀರು ಮಡಿಕೊಂಡು ಬೆಳಿಕೊ ಪಾಪ. ಬಿಸಿಲು ಯಾಕೆ ಬಂದು? ಇಲ್ಲ ಕಣತೆ, ಯಾವ ಬಿಸಿಲು ಇಲ್ಲ ಏನೂ ಇಲ್ಲ. ನಾನು ಬರ್ತೀನಿ ಈಗ, ಒಂದು 5 ನಿಮಿಷ ಇರಿ, ಹೋಗ್ಬಿಟ್ಟು ತುಂಬ್ಕೊ ಬಂದ್ಬಿಡ್ತೀನಿ. ಅಯ್ಯೋ ಮಗ ಬಿಸಿಲು ಕಣವ, ಸುಸ್ಕಿಸ್ತ ಆಗೋದು. ನಾಷ್ಟ ಮಾಡ್ದ? ಅದೇ ಇಲ್ಲ ಕಣತೆ, ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿಲ್ವಾ ಇನ್ನೂ? ಆಗಲೇ 12 ಗಂಟೆ ಆಗ ಕೂತಾಗದೆ. ದಿನ ಎಷ್ಟವ ಹೇಳೋದು ನಿನಗೆ? ನಾಷ್ಟ ಮಾಡ್ಕೋಬೇಕು ತಾನೆ ನೀನು. ಮತ್ತು ಇನ್ಯಾವ ಪಾತ್ರೆ ಆಗಿದಾವು? ಎಲ್ಲರೂ ನಾಷ್ಟ ಮಾಡಾಯಿತು, ನಾನು ಒಬ್ಬಳೆಯ ಕೊನೆಯಲ್ಲಿದ್ದು. ಸರಿ ಕಣವ ಆಯಿತು. ನಿನ್ಗೆ ಎಷ್ಟು ಸಲ ಹೇಳೋಣ ಅರ್ಥನೇ ಹಾಕಿಲ್ವಲ್ಲ ನಿನಗಂತೂ. ಸರಿ ಆಯಿತು. ಬಿರ್ಬಿರ್ನೇ ಹೋಗ್ಬಿಟ್ಟು ನಾಷ್ಟಗಿಷ್ಟ ತಿನ್ಕೊಂಡು ಪಾತ್ರೆ ತುಂಬ್ಕೊಂಡು ಬಂದ್ಬಿಡು. ಇಲ್ಲಾಂದ್ರೆ ನಡಿ ಬರ್ತೀನಿ, ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀನಿ. ನೀನು ನಾಷ್ಟಗಿಷ್ಟ ಮಾಡ್ಕೊ ಕಣತೆ. ಬನ್ನಿ ಮತ್ತೆ ಇನ್ನೊಂದು ಸ್ವಲ್ಪ ಅದೇ ಒಂದು ತುತ್ತಷ್ಟು ನೀವು ತಿನ್ಕೊಬಿಡಿ, ಹಾಕೋಬತ್ತೀನಿ. ಮಗ ಬೇಡ ಕಣವ ಬೇಡ, ಆಗಲೇ ತಿನ್ನಲ್ಲ ಸಾಕು. ಬೇರೆದು ಏನಾದರೂ ಆಗಿದ್ರೆ ತಿನ್ಬೋದಿತ್ತು 2 ಸಲ. ಉಪ್ಪಿಟ್ಟು ಬೇರೆ ಜಾಸ್ತಿ ತಿನ್ನಕ್ಕಾಯ್ತಿಲ್ಲ ಕಣವ, ಬೇಜಾರು ಮಾಡ್ಕೊಬೇಡ. ಇನ್ನೂ ಜಾಸ್ತಿ ಇದ್ದದ ಇಲ್ಲ ಸ್ವಲ್ಪ ಇದ್ದದು? ಅದೇ ಇನ್ನೊಂದು 4-5 ತೂತ ಆಗ್ಬೋದು ಅಷ್ಟೇ ಕಣತ್ತೆ, ಸ್ವಲ್ಪನೇ ಇರೋದು. ನೋಡಿ ಅದಕ್ಕೆ ಮಿಕ್ಕಿಸ್ಬಾರ್ದು ಅಂದ್ಬಿಟ್ಟು ಹೊಡಿಕ ಬಂದೆ. ಇಷ್ಟು ಅಡ್ಕಿದ್ರು ಇನ್ನೊಂದು ಸ್ವಲ್ಪ ಮಿಕ್ಕಂಡದೆ. ಏನು ಮಾಡೋಣ ಈಗ? ಯಾಕ ವಾಸ್ಟ್ ಮಾಡಕ್ಕೆ ಹೋಗಿದೆ? ಸ್ವಲ್ಪ ಮಾಡ್ಬೇಕು ತಾನೆ, ಗೊತ್ತು ತಾನೆ ಉಪ್ಪಿಟ್ಟು ಅಂದ್ರೆ ಮನೇಲಿ ಯಾರು ತಿನ್ನಕ್ಕಿಲ್ಲ ಅಂತ. ಯಾಕಷ್ಟು ಮಾಡಕ್ಕೆ ಹೋದೆ? ಇಲ್ಲ ಕಣತೆ, ಸರಿಯಾಗಿ ಮಾಡಿದೆ. ಅವತ್ತು ಮಾವ ಇತ್ತಲ್ಲ, ಉಪ್ಪಿಟ್ಟು ಚೆನ್ನಾಗದೆ, ಹಿಂಗೆ ಮಾಡಿದ್ರೆ ಮಾಡವ, ನನಗೂ ಚೆನ್ನಾಗಿ ಇಷ್ಟ ಆಯಿತು ಕಣವ ಅಂತ ಅಂತು. ಅವತ್ತು ತರಕಾರಿ ಎಲ್ಲ ಹಾಕಿ ಮಾಡಿದ್ನಲ್ಲ ಅವತ್ತು. ಅದಕ್ಕೆ ಇವತ್ತು ಎಲ್ಲೋ ತಿನ್ಗಿನ್ನೋದೇನೋ ಅಂತ ಮಾಡಿದೆ. ಅದಕ್ಕೆ ತರಕಾರಿದೋ ಇಲ್ಲ ಹಂಗೆ ಮಾಡಿದೀಯೋ ಅಂತ ಕೇಳ್ತು. ತರಕಾರಿ ಹಾಕಿಲ್ಲ ಕಣ್ಮಾವ ಅಂದಿದ್ದಕ್ಕೆ ಅಯ್ಯೋ ಬೇಡ ಕಣವ, ತರಕಾರಿ ಹಾಕ್ತವ್ರೆ ತಿನ್ನೋಕ್ಕಾಯ್ಕಿಲ್ಲ ಅಂತು. ಆಮೇಲೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ತಿಂತು, ಹಂಗಿದ್ರು ತಿಂತು. ಟೀ ಮಾಡಿ ಕೊಡವ, ತಿಂತೀನಿ ಅಂತ ಅಂದ್ಬಿಟ್ಟು ಟೀ ಮಡಗಿಸ್ಕೊಂಡು ತಿಂತು. ಆದರೆ ಜಾಸ್ತಿ ತಿನ್ನಿಲ್ಲ ಕಣತೆ, ಅದರಿಂದನೇ ಮಾವನ ಬದಲು ಮಿಕ್ಕೊಂಡಿರೋದು. ನಿಂಗೆ ಗೊತ್ತು ತಾನೇ ಮಾರಯ್ಯ ತಿಂದನ ನಾಷ್ಟ ಪಾಷ್ಟ ಮುಟ್ಟಕ್ಕಿಲ್ಲ. ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಎಲ್ಲಿ ತಿಂದನವನು? ಅದನ್ನೇ ತಿನ್ನಕ್ಕಿಲ್ಲ. ಇನ್ನು ಉಪ್ಪಿಟ್ಟು ತಿಂದಾನ ಮಗ. ಇನ್ಮೇಲಿಂದ ಏನು ಮಾಡು ಗೊತ್ತಾ? ಉಪ್ಪಿಟ್ಟು ಕೇಳ್ಕೊಂಡು ಮಾಡು, ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ ಕೇಳ್ಕೊಂಡು ಮಾಡು. ಈಗ ಇವತ್ತು ತಿಂತೀನಿ ಅಂದರೆ ಇನ್ನೊಂದು ದಿನ ತಿನ್ನಕ್ಕೆ ಇಷ್ಟಪಡಕ್ಕಿಲ್ಲ ಒಬ್ಬರು. ಮನೇಲಿ ಹೆಂಗೆ ತಾನೆ, ನನ್ನ ಮಗನೂ ಹಂಗೆಯೇ, ಮಧುನೂ ಅಷ್ಟೇ, ರಾಮನೂ ಅಷ್ಟೇ. ಒಂದೊಂದು ದಿನ ಉಪ್ಪಿಟ್ಟು ತಿಂತೀನಿ ಕಣವ ಅಂತಾರೆ, ಇನ್ನೊಂದು ದಿನ ತಿನ್ನಕ್ಕಿಲ್ಲ ತೂ ಅಂತಾರೆ. ಅದಕ್ಕೆ ಜ್ಞಾನಗಳು ಹೆಂಗಿದಾವೆ ಏನೋ ಕಾಣೆ ಮಗ. ಅದಕ್ಕೆ ಮಾಡ್ಬೇಕಾದ್ರೆ ಯಾರ್ಯಾರಿಗೆ ಏನೇನು ಬೇಕು ಅದನ್ನ ಕೇಳ್ಕೊಂಡು ಮಾಡವ, ನಮಗೂ ಸರಿ ಆಯ್ಕಿಲ್ವಾ? ಆಮೇಲೆ ಮನೇಲಿ ಸಾಮ್ಗಿಮ್ಮನು ದಂಡ ಆಯ್ತವೆ. ಆಮೇಲೆ ಉಪ್ಪಿಟ್ಟಿಗೆ ಹಂಗೆ ಹೋದವ ರವೆ, ಆಮೇಲೆ ಸಾಸಿವೆ, ಮೆಣಸಿನ್ಕಾಯಿ, ಇನ್ನು ಕಡಲೆಬೇಳೆ ಅದು ಇದು ಅಂತ ಹಾಕಿರ್ತೀವಿ. ಅವೆಲ್ಲ ದಂಡ ಆಯ್ತವೆ ಅವ. ಸುಮ್ಮನೆ ಬಾನಿಗೆ ಸುರಿಯೋಕ್ಕೆ ಹೊಟ್ಟೆ ಉರಿಯೋಕ್ಕಿಲ್ವಾ? 1 ರೂಪಾಯಿಗೂ ಕಷ್ಟ ಕಣವ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಅಡುಗೆ ಮಾಡವ. ಈಗ ಸ್ವಲ್ಪ ತಿನ್ನು ಅಂತ ನಾನು ಹೇಳ್ತಾ ಇಲ್ಲ. ತಿನ್ನಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡ ಅವ್ರ ಬದಲಿಗೆ, ಆಯಿತಾ? ಈಗ ತಿಂತೀನಿ ಕಣತೆ ನಾನೇ ಅಂದರೆ ಎಷ್ಟು ಬೇಕು, 1 kg ಬೇಕೋ 8 kg ಬೇಕೋ ಮಾಡ್ಕೊಂಡು ತಿನ್ನು. ಆದರೆ ದಂಡ ಮಾಡೋಕ್ಕಂತೂ ಹೋಗ್ಬೇಡ ಕಣ್ಮಗ. ಕಣತೆ ಸರಿ ಆಯಿತು. ನಾನು ಕೇಳ್ಬಿಟ್ಟು ಮಾಡಬೇಕಾಗಿತ್ತು. ನಾನು ಅಂದ್ಕೊಂಡೆ ಎಲ್ಲೋ ಮಾವನು ತಿಂದದೇನೋ ಅಂತ ಅಂದ್ಕೊಂಡು ಮಾಡಿಬಿಟ್ಟೆ. ಮಾವು ಬೇಡ ಅಂತದಲ್ಲ, ಏನು ಮಾಡೋಕ್ಕದ್ದು, ಹಿಂಸೆ ಮಾಡೋದು ತಿನ್ಸೋಕ್ಕಾಯ್ಕಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಕಣತೆ ಆಯಿತು. ನೀವು ಹೇಳ್ದಂಗೆ ಇನ್ಮೇಲಿಂದ ಏನಾದರೂ ಅಡುಗೆ ಮಾಡಬೇಕಾದ್ರೆ ಕೇಳ್ಕೊಂಡೆ ಮಾಡ್ತೀನಿ ಕಣತೆ.
ಹ್ಞೂ ಕಣ್ಮಗ ಸರಿ ಆಯಿತು. ಬೇಜ್ ಗೀಜರ್ ಮಾಡ್ಕೊಬಿಟ್ಟು ಹಿಂಗಂದಿದ್ಕೆ ಏ ಇಲ್ಲ ತಗೊಳ್ಳಿ, ಯಾಕೆ ಬೇಜಾರು ಮಾಡ್ಕೊಳ್ಳೋನೆ. ನಾನು ನೋಡಿಲ್ವಾ, ಪಾಪ ನೀವು ಹೇಳಂಗೆಯ ಸುಮ್ಮನೆ ಬಾನಿಗೆ ಸುರಿಯೋಕ್ಕೆ ಹೊಟ್ಟೆ ಉರಿತದೆ. ಒಂದೊಂದು ರೂಪಾಯಿಗೂ ಕಷ್ಟ ತಾನೇ, ನಮ್ಗೆ ಗೊತ್ತಿಲ್ವಾತೆ. ಯಾಕೆ ಬೇಜಾರದು, ಸುಮ್ಮನೆ ಇರಿ, ನೀವು ಒಳ್ಳೇದನ್ನೇ ಹೇಳಿದ್ದು. ಹ್ಞೂ ಕಣ್ಮಗ ಸರಿ ಆಯಿತು. ಮಗ ಯಾವ್ದಾದ್ರು ಟೀಗಿ ಮಿಕ್ಕಿದದ ಯಾಕತೆ ಹೋಗ್ಬಿಟ್ಟು ಬಿಸಿ ಗಿಸಿನಾದ್ರೂ ಮಾಡ್ಕೊಬತ್ತೀನಿ. ಪಾಪ ಉಪ್ಪಿಟ್ಟು ಹಂಗೆ ತಿನ್ನಕ್ಕೆ ಆಯ್ಕಿಲ್ಲ, ಏನಾದರೂ ನೆಂಚ್ಕೊಳಕ್ಕೆ ಇರಲೇಬೇಕಲ್ಲ, ಅದಕ್ಕೆ ತಗೊಬತ್ತೀನಿ. ಇಲ್ಲ ಕಣತೆ, ಯಾವ ಟೀನು ಮಿಕ್ಕಿಸ್ಕೊಂಡಿಲ್ಲ, ಎಲ್ಲ ಕುಡ್ದಾಯ್ತು. ಏನೂ ಇಲ್ಲ, ಪಾತ್ರೆ ಗಿತ್ರೆಗಳವೆ ಅಷ್ಟೇ, ಇನ್ನೇನೂ ಇಲ್ಲ. ರಾತ್ರಿ 2 ಇಟ್ಟು ಜಾಸ್ತಿ ಮಾಡಿದ್ದಲ್ಲ ಅದು ಅದೇ ಅದನ್ನ ತಾತನೂ ಮಾವನೂ ಮಾಡಿಸ್ಕೊಂಡಿದ್ದು ಕಣತೆ. ರಾತ್ರಿ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಒತ್ಲಂತೆ ಹೋಗ್ಬೇಕು ಹೊಲಕ್ಕೆ, ಅಡುಗೆ ಗಿಡ್ಗೆ ಮಾಡೋಕೆ ಆಯ್ಕಿಲ್ವಲ್ಲ, ಅದಕ್ಕೆ ಹಿಟ್ಟ ಜಾಸ್ತಿ ಮಾಡವ 1-2 ಮುದ್ದೆಯ ಬೆಳಗ್ಗೆ ಉಣ್ಕೊಂಡು ಹೋಯ್ತೀವಿ ಅಂತ ಹೇಳ್ತು, ಅದಕ್ಕೆ ಮಾಡಿದ್ದು. ಬೆಳಗ್ಗೆ ಉಣ್ಕೊಂಡು ಹೋಯ್ತು. ಓ ಸರಿ ಕಣವ ಮಗ, ಸರಿ ಸರಿ ಮಗ. ಹಾಲು ಗಿಲ್ಲಿದ್ದದ ಹೇಳು, ಕಾಫಿ ಗಿಪಿ ಮಡಿಕೊಬತ್ತೀನಿ. ಇಲ್ಲಕ್ಕಂತೂ ಬುಡಿಯತ್ತೆ, ಯಾಕೆ ತಲೆ ಕೆಡ್ಸ್ಕೊಂಡಿರಿ, ನನಗೆ ಉಪ್ಪಿಟ್ಟೆಲ್ಲ ತಿಂದಿ ರೂಢಿಯಾಗದೆ ಬುಡಿ. ಸರಿ, ಆದ್ರೂ ಒಂದು ಡೌಟ್ ಕಣವ, ಎಲ್ಲರಿಗೂ ಉಪ್ಪಿಟ್ಕೊಂಡ್ರೆ ಆಯ್ಕಿಲ್ಲ, ಈಗಂತೂ ಚಿಕ್ಕ ಚಿಕ್ಕ ಐಕ್ಳಿಗೂ ಉಪ್ಪಿಟ್ಕೊಂಡ್ರೆ ಆಯ್ಕಿಲ್ಲ, ಅದು ಯಾಕೆ ನೀನು ಉಪ್ಪಿಟ್ಟು ತಿಂದು ಇವತ್ತೆ? ಸರಿ ಕೇಳ್ತಿದ್ದೀರಿ ಬುಡಿ, ನಿಮ್ಗೆ ಇನ್ನೂ ಗೊತ್ತಿಲ್ವಾ? ಅದೇ ದಂಡ ಮಾಡಬೇಕಲ್ಲ, ಬಾನಿಗೆ ಹಾಕ್ಬೇಕಲ್ಲ, ಬಾನಿಗಿನಿಗೆ ಹಾಕಿದ್ರೆ ಹೊಟ್ಟೆ ಉರಿತದಲ್ಲ, ಇನ್ನೇನು ಮಾಡೋದು, ತಿನ್ಕೊಳ್ಳೋದು ಅಷ್ಟೇ. ಅಷ್ಟು ಕಷ್ಟದಿಂದ ಯಾಕವ ಮಾಡಬೇಕು, ಮಾಡಲೇಬಾರ್ದು. ಆಡ್ನಿಲ್ಲ ಅಂದರೆ ನಾನು ಬೇರೆ ಬೇರೆ ಅಡುಗೆ ಗಿಡ್ಗೆ ಮಾಡೋಕ್ಕೋದ್ರೆ ಗೊತ್ತಾಯ್ತದೆ, ಇದನ್ನ ಬಿರ್ಬಿರ್ನೆ ಮಾಡ್ಬೋದು, ಈಸಿ, ಆಮೇಲೆ ಮಾಡೋಕ್ಕೂ ಕಷ್ಟ ಏನಿಲ್ಲ, ಬಿರ್ಬಿರ್ನು ಮಾಡ್ಬೋದು. ಬಿರ್ಬಿರ್ನೆ ಮಾಡಬೇಕು ಅಂತ ಉಪ್ಪಿಟ್ಟು ಮಾಡ್ಕೊಂಡು ಇಷ್ಟ ಇಲ್ಲ ಅಂದ್ರೂ ತುರ್ಕದ ಕನತೆ. ಅಯ್ಯಯ್ಯೋ, ನಂಗೆ ಗೊತ್ತಿದ್ದಿಲ್ವಲ್ಲ ವೈ ವಿಷಯ, ಇಷ್ಟ ಇಲ್ಲ ಅಂದ್ರೂ ಮಾಡದ. ನೀನು ಒಳ್ಳೆ ಪ್ಲ್ಯಾನ್ ಗಿತ್ತಿ ಬಿಡೋತೆಗೆ. ಇಲ್ಲ ಕನತೆ, ಇಲ್ಲ ಇಲ್ಲ, ಹಂಗೇನು ಇಲ್ಲ ಬಿಡಿ. ನಾನು ಚಿಕ್ಕವಳಾಗಿದ್ನಲ್ಲ, ನಮ್ಮ ಅವ್ವನೂ ಬಿರ್ಬಿರ್ನ ಆಯ್ತದೆ, ಬೇಗ ಬೇಗ ಆಯ್ತದೆ, ಆಮೇಲೆ ಕಷ್ಟನೂ ಇಲ್ಲ, ಆಮೇಲೆ ಒತ್ತು ಹಿಡಿಯೋಕ್ಕಿಲ್ಲ, ಒಳ್ಳೆ ಸರಿಯಾಗದೆ ಅಡುಗೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕನತೆ ಅಡುಗೆ ಮಾಡಿಬಿಡೋದ, ಬರೀ ಉಪ್ಪಿಟ್ಟು ಕನತೆ, 4 ದಿನಕ್ಕೂ ಉಪ್ಪಿಟ್ಟು ಮಾಡ್ತಾಯಿತ್ತು. ಆಗ ನಾನು ನಿಮ್ಮಂಗೆಯ ಅಯ್ಯೋ ನಂಗೆ ಉಪ್ಪಿಟ್ಟು ತಿನ್ನಕ್ಕೆ ಆಯ್ಕಿಲ್ಲ ಕಣಮ್ಮ, ಉಪ್ಪಿಟ್ಟು ತಿನ್ನಕ್ಕೆ ಆಯ್ತಿಲ್ಲ ಕಣಮ್ಮ ಅಂತಂದ್ರೂ ನಮ್ಮವ್ವ ಎಷ್ಟು ಹೇಳಿದ್ರು ಬಡ್ಕೊಂಡ್ರು ನೆಂಚ್ಕೊಳ್ಳೋಕ್ಕೆ ಏನಾದರೂ ಕೊಟ್ಬಿಟ್ಟು, ಏನೇನು ಕೊಡೋದು ಅಂದರೆ ಖಾರ ಕೊಡೋದು, ಇಲ್ಲ ಬೂಂದಿ ಕೊಡೋದು, ಇಲ್ಲಾಂದರೆ ಟೀ ಕೊಡೋದು ಕನತೆ, ಇಲ್ಲ ಬಜ್ಜಿ ಬೋಂಡ ಅಂತೇಳಿ ಏನಾದರೂ ಕೊಡೋದು ಕನತೆ. ಸುಮ್ಮನೆ ಹಂಗೆ ತಿನ್ನಿಸ್ತಿಲ್ಲ, ಕೊಟ್ಬಿಟ್ಟು ತಿನ್ನು 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 ಅಂತ ಅಂತಿತ್ತು. ಆಗ ನಂಚ್ಕಿಂಚ್ಕೊಳಕ್ಕೆ ಸಿಕ್ತಿತ್ತಲ್ಲ ಅಂದ್ಬಿಟ್ಟು ತಿನ್ಕತಿದ್ದೆ. ಆಮೇಲೆ ನನಗೆ ಅರ್ಥ ಆಯ್ತಿಲ್ಲ ಅವಾಗ, ಅಯ್ಯೋ ಯಾಕೆ ನಮ್ಮವ್ವ ನನಗೆ ಇಷ್ಟ ಇಲ್ಲ ಅಂದ್ರೆ ಉಪ್ಪಿಟ್ಟು ಮಾಡೋದಲ್ಲ ಅಂತ ಅನ್ಕೋತಿದ್ದೆ. ಈಗ ಬತ್ತಾ ಗೊತ್ತಾಯ್ತದೆ, ನಮ್ಮವ್ವನ ಬುದ್ಧಿ ನನಗೂ ಬಂದ್ಬಿಡೋದೆ. ಉಂಕನತೆ ಬಿರ್ಬಿರ್ನೆ ಆಯ್ತದೆ, ಪಟ್ಪಟ್ನ ಆಯ್ತದೆ, ಏನೂ ಕೆಲಸ ಇಲ್ಲ ಜಾಸ್ತಿ, ಆರಾಮಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಡೋದು. ಅಲ್ಲ, ನನಗೆ ಗೊತ್ತೈತಿಲ್ವಲ್ಲ, ನಮ್ಮ ಸೀತಾ ಅಂತ ಅನ್ಕೊಂಡೆ. ನಮ್ಮ ಸೀತಾ ಅಷ್ಟೊಂದು ಇಷ್ಟವಾ ಉಪ್ಪಿಟ್ಟು, ಹಂಗೆ ತಿಂತಾಳಲ್ಲ ಅಂತಂದರೆ ಬಾನಿಗೆ ಹಾಕ್ಬೇಕು ಅಂದ್ಬಿಟ್ಟು ತಿನ್ಕೊಳ್ಳೋದ. ಉಂಕನತೆ ನೀನು ಸರಿಯಾಗಿದ್ದವಳೆ ಬಿಡು ಒಕ್ಕೊಬಿಟ್ಟೆ ಇವತ್ತು ನಮ್ಮ ಸೀತಾ ಎಂತವಳು ಅಂತ. ಅಯ್ಯೋ ಸುಮ್ಮನೆ ಇರತ್ತೆ, ಹಂಗೆ ಏನು ಇಲ್ಲಕಂತೆ. ಸರಿ ಅಟ್ಕಿಟ್ಟೆ ಮಾಡ್ಕೊಂಡ್ರೆ ಅದೇ ಒತ್ತು ಹಂಗೆ ಹೋಯ್ತಾ ಇರ್ತದೆ ಕಣವ, ಬಿರ್ಬಿನೆ ತಿನ್ನವ ಒಂದು ಸ್ವಲ್ಪ. ಕಣತೆ ಆಯಿತು. ಅತ್ತೆ ಈ ಪಾತ್ರೆಗಳು ನೋಡಿ, ಇಷ್ಟೇ ಪಾತ್ರೆಗಳಿರೋದು, ಎಲ್ಲೋ ಬಕೆಟ್ ಕಾಣ್ತಾ ಇಲ್ವಲ್ಲ? ಬಕೆಟ್ ಕಾಣ್ತಾ ಇಲ್ವಾ? ಅಲ್ಲ ಇತ್ತಲ್ಲ ಮಗ, ಇಲ್ಲತೆ. ಮರ್ತಾಯ್ತು, ಈ ಹಾಳ್ಗರಿ ತಲೆಗೆ ಯಾಕೋ ಒಳೆಯಕ್ಕೆಲ್ಲ ಕಣವ, ಮರವು ಜಾಸ್ತಿ ಆಗ್ಬಿಟ್ಟದೆ. ಮಗ ರಾತ್ರಿ ನೆನ್ನೆ ಹಸಿಗೆ ಇಂಡಿ ಹಾಕ್ತಿದ್ವಲ್ಲ, ಆಗ ಇಂಡಿ ಹಾಕೋದಂತ ಹೋದ್ನ, ಹಳೆ ಬಕೆಟ್ ಮಡಿಕೊಂಡಿದ್ವಲ್ಲ, ಅದು ತುಳ್ದಾಕ್ಬಿಟ್ಟು ಒಡೆದಾಕ್ಬಿಟ್ಟದೆ ದನ. ಅದಕ್ಕೆ ಏನು ಮಾಡೋಕ್ಕದು, ಏನು ಸಿಗ್ನಿಲ್ಲ. ಅದಕ್ಕೆ ಇಲ್ಲಿತ್ತಲ್ಲ ನೀರುವೆ ಉಯ್ದಿದ್ವಲ್ಲ, ಹಂಗೆ ತಗೊಂಡೋಗ್ಬಿಟ್ಟು ಇಂಡಿ ಹಾಕ್ಬಿಟ್ಟು ಕೊಟ್ಬಿಟ್ಟೆ ಹಸಿಗೆ. ಅದು ಹಸಿ ಕುಡಿತಿತ್ತಲ್ಲ, ಒಮ್ಮೆಗೆ ತಳಾರು ಕುಡಿಲಿ ಅಂತ ನಾನು ಬಂದ್ಬಿಟ್ಟೆ ನನ್ನ ಮಗ. ಎಲ್ಲೋ ಕೊಟ್ಕಲೆ ಇರಬೇಕು. ಕೊಟ್ಕೆಲ್ಲ ಕೊಟ್ಕೆಲು ನೋಡಿದ್ನಲ್ಲ, ಇಲ್ವಲ್ಲ? ಏನ ಕೊಟ್ಕೆಲು ಇಲ್ವಾ? ಬೆಳಿಗ್ಗೆ ಯಾರು ಕಸ ಗುಡಿಸಿದ್ರು ಕೊಟ್ಕನ ಸಿಗ್ನಿಲ್ವಾ? ಏನೋ ಕಾಣಲ್ಲ ಮಗ. ನೀನು ಕಸ ಗುಡಿಸ್ತಾ? ಇಲ್ಲ ಕಣತ್ತೆ, ನಾನು ಗುಡಿಸಿಲ್ಲ, ನಮ್ಮ ಮನೆಯವ್ರು ಗುಡಿಸಿದ್ದು. ರಾಮ ಗುಡಿಸಿದ್ನಾ? ಸರಿ ಕಣ್ಮಗ, ಸರಿ ಇರು, ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋಕ್ಕದ್ದು, ಬಂದ್ಮೇಲೆ ಕೇಳೋಕ್ಕಾಯ್ತದೆ. ಅದೇ ಅಕ್ಕಿ ತುಂಬಡಿಗಿವಲ್ಲ, ಆ ಬಕೆಟ್ಗೆ ಎತ್ಕೊಬರೋಣ. ಹೆಂಗಾರ ಅಕ್ಕಿ ಎಲ್ಲಿ ಮಾಡ್ಕೋದು, ಬಕೆಟ್ ಅಕ್ಕಿನೇ ಎಲ್ಲಿ ಸುಯ್ಯಕತ್ತದು, ಅದು ಬೇರೆ ಕಷ್ಟ. ಇನ್ನೇನು ಮಾಡೋಕ್ಕದ್ದು, ತಗೊಂಡೋಗ್ಬಿಟ್ಟು ಚೀಲದೊಳಗಡೆ ಹಾಕ್ಬಿಟ್ಟು ಅಕ್ಕಿಯ ಆ ಬಕೆಟ್ ಎತ್ಕೊಬತ್ತೀನಿ ನೀರು. ಸರಿ ಕಣತೆ ಆಯಿತು, ಬರೋಣ ನಾನುವೇ. ಬೇಡ ಬಿಡವ ಮಗ, ಬೇಡ ಬಿಡು, ಜಾಸ್ತಿ ಅಕ್ಕಿ ಏನು ಇತ್ತಿಲ್ಲ, ಒಂದು 5-6 ಸೇರಿ ಇರಬೇಕು ಅಷ್ಟೇ. ನಾನು ಅನ್ಕೋತಾ ಇದ್ದೆ ಅಕ್ಕಿ ಎಲ್ಲ ಸೋಸ್ಬಿಟ್ಟು ಬಕೆಟ್ಗೆ ತುಂಬಿಡ್ಬೇಕು ಅಂತ. ಒಮ್ಮೆಗೆ ಬಂದ್ಬಿಟ್ಟು ತುಂಬಾಕಾಯ್ತದೆ, ಈಗ ಹೋಗ್ಬಿಟ್ಟು ಬಕೆಟ್ ತಗೊಬಂದ್ಬಿಡ್ತೀನಿ. ಕಣತೆ ಸರಿ ಆಯಿತು.
ನೋಡ್ರಪ್ಪ ನೋಡಿ ಮನೇಲಿ ಒಂದು ಸಂಸಾರ ಅಂದಮೇಲೆ ಬಟ್ಟೆ ಒಗೆಯೋದು ಪಾತ್ರೆ ಬೆಳಗೋದು ಅಡುಗೆ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಇದ್ದೇ ಇರ್ತವೆಯಪ್ಪ. ನಾವೇನಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ. ಆರಾಮಾಗಿ ನಮ್ಮ ಮನೇಲಿ ಇರ್ತಾರಲ್ಲ ಅವ್ರನ್ನ ಜೊತೆಗೆ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ನಮ್ಮನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಂಸಾರ ಒಳ್ಳೆ ಚೆನ್ನಾಗಿರ್ತದೆ ಕಣಪ್ಪ. ಬೇಜಾರು ಅನ್ಸೋಕ್ಕಿಲ್ಲ. ನಮ್ಮ ಅಮ್ಮನ ಮನೆನೂ ನಮ್ಮ ಅಕ್ಕನ ಮನೆನೂ ಯಾವತ್ತೂ ನನಗೆ ಬೇರೆ ಬೇರೆ ಅಂತ ಅನಿಸೇ ಇಲ್ಲ. ಯಾಕೆ ಹೇಳಿ, ನಮ್ಮ ಅತ್ತೆ ನಮ್ಮ ಅಮ್ಮನಿಗಿಂತನೂ ಚೆನ್ನಾಗಿ ನೋಡ್ಕೊತಾರೆ. ಯಾವತ್ತೂ ಸೊಸೆ ನೋಡೋಕ್ಕೆ ಇಲ್ಲ. ನಾನು ಯಾವತ್ತೂ ಒಂದು ತಪ್ಪು ಮಾಡಿಬಿಡ್ಲಿ, ತಪ್ಪು ಮಾಡಿದವರೇ ಇರಲಿ ತಿದ್ದಿ ಹೇಳ್ಕೊಡ್ತಾರೆ. ಆದರೆ ಬೇರೆ ಅತ್ತೆಗಳು ನೋಡಿನಿ ಕಣ್ರಪ್ಪ, ಎಲ್ಲರೂ ಅಂತಲ್ಲ. ಒಬ್ಬೊಬ್ಬರು ಏನಾದರೂ ಒಂದು ತಪ್ಪು ಮಾಡಿಬಿಟ್ರೆ ಅವನ ಕೆಲಸನ ಹೇಳಿದ್ನ ಮಾಡದೆ ಹೋದರೆ ಏನಕ್ಕಿದಿ ನೀನು, ಈ ನಿಮ್ಮವ್ವ ಏನು ಕಳಿಸಿದಳು, ಏನು ಮಟ್ಟಿದಳು ಅಂತ ಬೈತಾರೆ ಅಪ್ಪ. ಆದರೆ ನಮ್ಮ ಅತ್ತೆ ಮೊದಲು ನಾನು ಮದುವೆಯಾಗಿ ಬಂದಲ್ಲ ಆವಾಗಲಿಂದನೂ ಹಂಗೆಯ. ಒಂದಿನ ನನಗೆ ಬೈದಿಲ್ಲ ಕಣ್ರಪ್ಪ, ಬೈದಿಲ್ಲ. ಮೊದಲು ನನಗೆ ಸರಿಯಾಗಿ ಅಡುಗೆನೂ ಮಾಡೋಕ್ಕೆ ಬತ್ತಿದ್ದಿಲ್ಲ. ಅಡುಗೆ ಮಾಡ್ತಿದ್ನೆ ಆದರೂ ರುಚಿ ಪಚ್ಚಿ ಇರ್ತಿದ್ದಿಲ್ಲ. ಉಪ್ಪಾಗೋದು ಇಲ್ಲ, ಖಾರ ಆಗೋದು ಇಲ್ಲ, ಸಪ್ಪೆ ಆಗೋದು ಹಂಗೆ ಆಯ್ತಿತ್ತು. ಸರಿಯಾಗಿ ಮಾಡೋಕ್ಕೆ ಬತ್ತಿದ್ದಿಲ್ಲ. ಆಗ ನಮ್ಮ ಅತ್ತೆ ಬೈನಿಲ್ಲ. ಅಯ್ಯೋ ಬುಡ ಮಗ, ಎಲ್ಲರೂ ಬಂದಾಗ ಹಿಂಗೆ ಆಗೋದು, ಹೇಳ್ಕೊಟ್ಟನು ಒಂದೊಂದು ಅಂದ್ಬಿಟ್ಟು ಎಲ್ಲ ಅಡುಗೆನೂ ಕಲಿಸ್ಕೊಟ್ರು. ಆಮೇಲೆ ಒಕ್ತನ ಮಾಡೋದು ಕಲಿಸ್ಕೊಟ್ರು. ಮನೇಲಿ ಬಂಗಗಳು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇರ್ತಾವಲ್ಲ ನಿಮಗೆಯ ಸೊಸೆಯ ಮೇಲೆ ಎಲ್ಲ ಕೆಲಸಗಳು ಕಲಿಸಿದ್ರಪ್ಪ. ಆದರೆ ಏನು ಖುಷಿ ಅಂದರೆ ಒಂದಿನೂ ನನಗೆ ಬೈದಿಲ್ಲ. ಆಮೇಲೆ ಯಾವತ್ತೂ ಸೊಸೆ ಥರ ನೋಡಿಲ್ಲ. ಮಗಳು ಥರನೇ ನೋಡ್ಕೊಳ್ಳೋದು. ಆಮೇಲೆ ಒಬ್ಬೊಬ್ಬರು ಅತ್ತೆಗೆ ಗೊತ್ತಿರೋ ವಿಷಯ ಸೊಸೆಗೆ ಗೊತ್ತಿರೋಕ್ಕಿಲ್ಲ, ಸೊಸೆಗೆ ಗೊತ್ತಿರೋ ವಿಷಯ ಅತ್ತೆಗೆ ಗೊತ್ತಾಗಿರೋಕ್ಕಿಲ್ಲ. ಆದರೆ ನಮ್ಮ ಮಧ್ಯದಲ್ಲಿ ಹಂಗಲ್ಲ. ನನಗೆ ಗೊತ್ತಿರೋ ವಿಷಯ ಎಲ್ಲ ನಮ್ಮ ಅತ್ತೆಗೆ ಗೊತ್ತು, ನಮ್ಮ ಅತ್ತೆಗೆ ಗೊತ್ತಿರೋ ವಿಷಯ ಎಲ್ಲ ನನಗೆ ಗೊತ್ತು. ಹಂಗೆ ಯಾಕಂದ್ರಪ್ಪ ಈಗಲೇ ನೋಡಿದ್ರಲ್ಲ, ನಮ್ಮ ಅತ್ತೆ ಥರನೇ ಇಲ್ಲ, ನಮ್ಮ ಅಮ್ಮನ ಥರ ಇಲ್ಲ, ಅಕ್ಕನ ಥರ ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಇನ್ನೇನ್ರಪ್ಪ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಯಪ್ಪ. ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಬರೀ ವಿಡಿಯೋ ನೋಡ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ಆಮೇಲೆ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಆ ರೆಸಿಪೀಸ್ನ ನಾವು ಕಾರ್ಟೂನ್ ಮೂಲಕ ತೋರಿಸಿ ನಿಮಗೂ ರೆಸಿಪಿನ ಅರ್ಥ ಮಾಡಿಸ್ತೀವಿ. ಹಂಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಕಣ್ರಪ್ಪ. ಸೀತಾ ತಗೊಬಂದ್ಬಿಟ್ರ ಗನ್ಮಗ ಅದೇ ಒಂದು 5-6 ಸೇರು ಕೀತು ಎಲ್ಲನೂ ಒಂದು ಚೀಲಕ್ಕೆ ಹಾಕ್ಬಿಟ್ಟು ತಂದ್ಬಿಟ್ಟೆ. ಬಂದ ತಕ್ಷಣವ ಗ್ಯಾಪಿಸ್ಬಿಡು, ಹಾಳಕ್ಕೆ ತಲೆಗೆ ಮರುಕನವ, ಜಾಸ್ತಿ ಮರು ಬಂದ್ಬಿಟ್ಟು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ ಅದನ್ನ ಮರ್ತ್ಕೊಂಡೇ ಬಿಡ್ತೀನಿ ಕಣವ, ಮರ್ತ್ಕೊಂಡ್ಬಿಡ್ತೀನಿ. ಅದಕ್ಕೆ ಬಂದ ತಕ್ಷಣ ಅಕ್ಕಿ ಸೋಸಿ ಬಕೆಟ್ ತುಂಬ ಬಿಡದ ಸರಿ ಆಯ್ತದೆ ಒಮ್ಮೆ ಕೆಲಸ ಆಯ್ತವ. ಕಣತೆ ಆಯಿತು, ಸರಿ ಗ್ಯಾಪಿಸ್ತೀನಿ. ಇನ್ನೇನ್ರಪ್ಪ, ಹೋಗೋ ಟೈಮ್ ಆಯಿತು, ವಿಡಿಯೋ ಮುಗೀತು. ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಿಡಿಯೋ ರೆಸಿಪೀಸ್ ಬೇಕು ಅಂದರೆ ಅದಕ್ಕೂ ಕಮೆಂಟ್ ಮಾಡಿ ತಿಳಿಸಿ. ಕಾರ್ಟೂನ್ ಮೂಲಕ ಮಾಮೂಲಿ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅಡುಗೆ ಮಾಡಿ ಅದನ್ನೆಲ್ಲ ಮಾಡಿ ತೋರಿಸ್ತೀವಿ ಕಣ್ರಪ್ಪ. ಕಮೆಂಟ್ ಮಾಡೋದಂತೂ ಮಡಿಬೇಡಿ. ನಮಸ್ಕಾರ. ಹಂಗೆ ಅಪ್ಪ, ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಗೊತ್ತಿದ್ದರೆ ವಿಡಿಯೋನ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಇನ್ನೊಂದು ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡೀವಿ ಇನ್ಸ್ಟಾಗ್ರಾಮಲ್ಲಿ, ಒಳ್ಳೆ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ. ಆಮೇಲೆ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಲಿಂಕು, ಹೋಗ್ಬಿಟ್ಟು ವಿಸಿಟ್ ಮಾಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ಬರೋದ ಮತ್ತೆ ನಮಸ್ಕಾರ.